ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್, ಪ್ರಚಲಿತ ವಿದ್ಯಮಾನಗಳ ವಿಶೇಷ ವಿಶ್ಲೇಷಣೆ ಕಾರ್ಯಕ್ರಮ. ಇವತ್ತಿನ ವಿಶ್ಲೇಷಣೆಯಲ್ಲಿ ನಾವು ನೋಡ್ತಾ ಇರುವಂತಹ ಸಂಗತಿ ಏನು ಅಂತ ಹೇಳಿದ್ರೆ, DK ಶಿವಕುಮಾರ್ ಅವರ ಇತ್ತೀಚೆಗಿನ ಹೇಳಿಕೆಗಳು ಏನು ಗೂಢಾರ್ಥವನ್ನು ನೀಡುತ್ತವೆ. ಬೆಳಗಾವಿಯಲ್ಲಿ ವಿಧಾನಸಭೆ ಅಧಿವೇಶನ ನಡೀತಾ ಇದೆ. ವಿಧಾನಸಭೆ ಅಧಿವೇಶನದಲ್ಲಿ ಮಾಜಿ ಮುಖ್ಯಮಂತ್ರಿ ಇತ್ತೀಚೆಗೆ ನಿಧನರಾದಂತಹ SM ಕೃಷ್ಣ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವಂತಹ ಮಾತುಗಳನ್ನು DK ಶಿವಕುಮಾರ್ ಆಡ್ತಾರೆ. ಆ ಮಾತುಗಳ ನಡುವೆ ಒಂದು ಸಣ್ಣ ಚರ್ಚೆ ನಡೀತದೆ, ಒಂದು ಸಣ್ಣ ಮಾತುಕತೆ ನಡೀತದೆ, ಒಂದು ಹಿನ್ನೆಲೆಯ ನೆನಪು ಕೂಡ ಮುಂದೆ ಬರುತ್ತೆ. ಈ ನೆನಪು ಈ ಸಂದರ್ಭದಲ್ಲಿ ಬಂದದ್ದು ಏಕೆ ಮತ್ತು ಆ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಉಪಯೋಗಿಸಿದಂತಹ ಪದಪ್ರಯೋಗಗಳಿಗೆ ವಿಶೇಷ ಅರ್ಥವಿದೆಯೇ ಎನ್ನುವುದು ಇವತ್ತಿನ ವಿಶ್ಲೇಷಣೆಯ ಮುಖ್ಯ ವಿಷಯ. ಅಧಿಕಾರ ಬೇಕಿದ್ದರೆ ಕಿತ್ತು ಒದ್ಕೋಬೇಕು ಎನ್ನುವುದು DK ಶಿವಕುಮಾರ್ ಅವರು ಹೇಳಿದಂತಹ ಮಾತು. ಈ ಮಾತನ್ನು ಅವರು ಹೇಳಿದ್ದು ಅಸೆಂಬ್ಲಿ ಒಳಗೆ. ಮಂತ್ರಿ ಮಂಡಲ ನಡೀತು. ಲಿಸ್ಟಲ್ಲಿ ನಾನು ಅವ್ರು ಕೂತ್ಕೊಂಡೆ ಮಂತ್ರಿ ಮಂಡಲನ ಬರ್ದಿದ್ದೀವಿ. ಎತ್ಕೊಂಡೋಗಿ ಪ್ರೆಸೆಂಟೇಷನ್ ಮಾಡಿದ್ರು ಗೌರ್ಮೆಂಟ್ ಇದಕ್ಕೆ ಹೈಕಮಾಂಡ್ಗೆ. ಮಾಡಿದ್ರೆ ಕೊನೆಗೆ ಫೈನಲ್ ಲಿಸ್ಟ್ ಈಚೆ ಬಂದು ಗವರ್ನರ್ಗೆ ಹೋದಾಗ ನಾನು ಇಲ್ಲ, ಜಯಚಂದ್ರನು ಇಲ್ಲ, ಇಬ್ರು ಇಲ್ಲ, ಬರೀ 9 ಜನ ಮಂತ್ರಿ. SM ಕೃಷ್ಣ ಗೌರ್ಮೆಂಟ್. ಕೊನೆಗೆ ನಾವಿಬ್ರು ಇದ್ರಲ್ಲಿದ್ದೆ ಮಂತ್ರಿ. ಬರ್ದವ್ರು ನಾನು, ಪೋರ್ಟ್ಫೋಲಿಯೋ ಯಾವ ಕೊಡ್ಬೇಕು ಅಂತ ಬರ್ದವ್ರು ನಾನು, ಟೈಪ್ ಮಾಡಿಸೋರು ನಾನು. ಅಲ್ಲಿ ಎತ್ಕೊಂಡೋಗಿ ಕೊಟ್ರೆ ನಾವು ಬರೀ 9 ಜನ ತಗೊಳ್ಳೋದು, ಎಲ್ಲ ಜಾತಿಗೂ ಒಂದೊಂದು. ನಮ್ಮ ಜಾತಿಲಿ ಶ್ರೀಕಂಠೆ ಅಂತ ಒಬ್ರೆ, ಮಿಕ್ಕಿದ್ದು ಯಾರು ಇಲ್ಲ ಅಂತ. ಪೇಪರ್ಲೆಲ್ಲ ನಾನು ಪೊಲಿಟಿಕಲ್ ಸೆಕ್ರೆಟರಿ ಟು CM ಅಂತ ಬರ್ತಾ ಇದ್ದೆ ಪೇಪರ್. ನನ್ಗೆ ಗೊತ್ತಿಲ್ಲ, ಫೋನ್ ಮಾಡ್ತಾರೆ ನನಗೆ. ಆಮೇಲೆ ಒಬ್ಬ ಅಸ್ಟ್ರಾಲಜರ್ ಫೋನ್ ಮಾಡಿದೆ, ಗುರುಗಳೇ ದ್ವಾರಕನಾಥ್ ಅಂತ ಒಬ್ಬ ಇದ್ದಾರೆ, ಅವ್ರಿಗೆ ಫೋನ್ ಮಾಡಿದೆ. ಅವರು ಲೆಕ್ಕ ಹಾಕ್ಬಿಟ್ಟು ಒದ್ದು ಕಿತ್ಕೋಬೇಕು ಅಂದ್ರು, ನಿನ್ಗೆ ಅಧಿಕಾರ ಬೇಕಾದ್ರೆ ಒದ್ದು ತಗೋಬೇಕು ಅಂತ. ಸೊ ನಾನು ಜಯಚಂದ್ರ ಇಬ್ರು ಓದೋ ಬಾಕ್ಲು ಒದ್ದಿದ್ದೆ ನಾನು. ಇವನು ಜಯಚಂದ್ರ ಗಡಗಡ ಅಂತ ನಡುತ್ತಾ ಇದ್ದಾರೆ, ಇಲ್ಲೇ ಕೂತಿದ್ದಾನೆ, ಗಡಗಡ ಅಂತ ನಡುತ್ತಾ ಇದ್ದಾನೆ. ಮಲಗಿದ್ದವ್ರು ಎದ್ದು ಬಂದ್ರು, ಸಾಹೇಬ್ರೆ ನಾವು ಯಾವನು ಇಲ್ಲದೆ ಹೋದಾಗ ನಿಮ್ ಜೊತೆ ಇದ್ದೀವಿ, ರಾಜ್ಯಸಭಾ ಮೆಂಬರ್ ಮಾಡಿದ್ದೀವಿ, ನಮ್ದು ಋಣ ಇದೆ, ನಿಮ್ಮ ಅನುಭವ ಇದೆ, ಋಣ ಇದೆ. ನಿಮ್ನ PCC ಪ್ರೆಸಿಡೆಂಟ್ ಮಾಡಿದೀವಿ, ನಿಮ್ನ ಚೀಫ್ ಮಿನಿಸ್ಟರ್ ಮಾಡಿದೀವಿ. ವಿತೌಟ್ ಮೀ ದೇರ್ ಇಸ್ ನೋ ಗವರ್ಮೆಂಟ್ ಅಂದೆ. ಜಯಚಂದ್ರ, ಡು ಯು ಅಗ್ರಿ ವಿತ್ ಮೈ ವರ್ಡ್? ಯು ಕಾಂಟ್ ಟೇಕ್ ಸ್ವೇರ್ ಇನ್ ವಿತೌಟ್ ಮೀ. ಇಫ್ ಯು ವಾಂಟ್ ಟು ಟೇಕ್ ಸ್ವೇರ್ ಇನ್ ಓನ್ಲಿ ವಿತ್ ಮೀ. ಇಲ್ಲಾಂದ್ರೆ ಯಾರು ಇಲ್ಲದೆ ಹೋಗ್ಲಿ ನಾನು ಇರಬೇಕು ಅಂತ ಹೇಳಿ ಆ ತರ ನಡೀತು. ಇದರ ಅರ್ಥ ಏನು? ಇದರ ಅರ್ಥ ಸಿದ್ದರಾಮಯ್ಯ ಅವರು ತಮ್ಮ ಮುಖ್ಯಮಂತ್ರಿಯ 2ನೇ ಅವಧಿಯನ್ನ ಪೂರ್ತಿಗೊಳಿಸುವುದಿಲ್ಲವೇ, ಅಥವಾ DK ಶಿವಕುಮಾರ್ ಅವರು 2.5 ವರ್ಷದ ಬಳಿಕ ತಾನು ಮುಖ್ಯಮಂತ್ರಿ ಆಗಬೇಕು ಎನ್ನುವ ಒಪ್ಪಂದವನ್ನು ಮತ್ತೆ ನೆನಪಿಸ್ತಾ ಇದ್ದಾರಾ, ಅಥವಾ ಸೂಚ್ಯವಾಗಿ CM ಹುದ್ದೆಯನ್ನು ಪಡೆಯಲು ತಾನು ಯಾವ ಮಟ್ಟಕ್ಕಾದರೂ ತೆರಳಬಲ್ಲೆ ಎನ್ನುವುದನ್ನು ಏನಾದರೂ ಪರೋಕ್ಷವಾಗಿ ಹೇಳ್ತಾ ಇದ್ದಾರಾ? ಅವತ್ತು ಅಸೆಂಬ್ಲಿನಲ್ಲಿ ನಡೆದದ್ದು ಇಷ್ಟು. SM ಕೃಷ್ಣ ಅವರ ಗುಣಗಾನ ಮಾಡ್ತಾ ಇದ್ರು DK ಶಿವಕುಮಾರ್. ಹೇಳ್ತಾ ಒಂದು ಮಾತನ್ನ DK ಶಿವಕುಮಾರ್ ನೆನಪಿಸಿಕೊಂಡ್ರು. ಅದು 1999ರ ನೆನಪು, ಪಾಂಚಜನ್ಯ ಯಾತ್ರೆ. SM ಕೃಷ್ಣ ಅವರು KPCC ಅಧ್ಯಕ್ಷರಾಗಿದ್ದರು. ಅವರ ನೇತೃತ್ವದಲ್ಲಿ ಚುನಾವಣೆಗೆ ಮುನ್ನ ನಡೆದಂತಹ ಪಾಂಚಜನ್ಯ ಯಾತ್ರೆ ಚುನಾವಣೆಯ ವಿಜಯದಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸಿತು. ಅದನ್ನು DK ಶಿವಕುಮಾರ್ ನೆನಪಿಸಿಕೊಳ್ತಾರೆ. ಪಾಂಚಜನ್ಯ ಯಾತ್ರೆ ಯಶಸ್ಸಿನಿಂದಾಗಿ SM ಕೃಷ್ಣ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು. ಅಧಿಕಾರಕ್ಕೆ ಬಂದಾಗ ಹೊಸ ಸಂಪುಟ ಪುನರ್ರಚನೆಯ ಕೆಲಸ ನಡೀತಾ ಇತ್ತು. ಸಚಿವರ ಪಟ್ಟಿಯನ್ನು ನಾನೇ ತಯಾರಿಸಿದೆ. ಆ ಪಟ್ಟಿ ದೆಹಲಿಗೆ ಹೋಯಿತು. ದೆಹಲಿಯಿಂದ ಆ ಪಟ್ಟಿ ಸಮ್ಮತಿ ಪಡೆದು ವಾಪಸ್ ಬರುವಾಗ ಅದರಲ್ಲಿ ನನ್ನ ಮತ್ತು TB ಜಯಚಂದ್ರ ಅವರ ಹೆಸರು ಇರಲಿಲ್ಲ. ನನಗೆ ಆಶ್ಚರ್ಯವಾಯಿತು. ಪಟ್ಟಿ ನಾನೇ ತಯಾರಿಸಿದ್ದೆ, ದೆಹಲಿಗೆ ಹೋಗಿದ್ದು ಗೊತ್ತಿತ್ತು, ಆದರೆ ನನ್ನ ಹೆಸರು ಹೇಗೆ ಕೈತಪ್ಪಿತ್ತು? ನಾನು ನನ್ನ ಜ್ಯೋತಿಷಿಗಳಾದಂತಹ ದ್ವಾರಕಾನಾಥ್ ಅವರನ್ನು ಸಂಪರ್ಕಿಸಿದೆ. ಅವರ ಬಳಿ ಇದಕ್ಕೆ ಪರಿಹಾರ ಏನು ಅಂತ ಕೇಳಿದೆ. ಅವರೊಂದು ಮಾತನ್ನು ಹೇಳಿದರು. ಇದು DK ಶಿವಕುಮಾರ್ ಅಸೆಂಬ್ಲಿನಲ್ಲಿ ಹೇಳಿದಂಥ ಮಾತುಗಳನ್ನು ನಾನು ವಿವರಿಸ್ತಾ ಇದ್ದೇನೆ. ದ್ವಾರಕಾನಾಥ್ ನನ್ನ ಜ್ಯೋತಿಷಿಯವರು ಒಂದು ಮಾತನ್ನು ಹೇಳಿದರು, ಅಧಿಕಾರ ಬೇಕಿದ್ರೆ ಒದ್ದು ಕಿತ್ಕೋಬೇಕು. ನಾನು ಈ ಮಾತುಗಳನ್ನು ಕೇಳಿಕೊಂಡ ಬಳಿಕ ನೇರವಾಗಿ SM ಕೃಷ್ಣ ಅವರ ಜೊತೆಗೆ ಹೋದೆ. ನನ್ನ ಜೊತೆಗೆ TB ಜಯಚಂದ್ರ ಅವರು ಕೂಡ ಇದ್ದರು. SM ಕೃಷ್ಣ ಅವರಿಗೆ ಹೇಳಿದೆ, ನಾನು ನಿಮ್ಮ ಎಲ್ಲ ಯಶಸ್ಸಿನಲ್ಲಿ ನಿಮ್ಮ ಜೊತೆಗೆ ನಿಂತಿದ್ದೇನೆ. ನೀವು ರಾಜ್ಯಸಭಾ ಸದಸ್ಯರಾಗೋದಕ್ಕೆ ನಾನು ಸಹಾಯ ಮಾಡಿದ್ದೇನೆ.
ನೀವು KPCC ಅಧ್ಯಕ್ಷರಾಗೋದಕ್ಕೆ ನಾನೇ ಕಾರಣ. ನನ್ನನ್ನು ಬಿಟ್ಟು ನೀವು ಹೇಗೆ ಸಚಿವ ಸಂಪುಟವನ್ನು ರಚಿಸ್ತೀರಿ? ನನ್ನನ್ನು ಬಿಟ್ಟು ನೀವು ಪ್ರಮಾಣ ವಚನವನ್ನು ಸ್ವೀಕರಿಸಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥ ಮಾತುಗಳನ್ನು ಗಟ್ಟಿ ಧ್ವನಿನಲ್ಲಿ ನಾನು ಹೇಳಿದೆ. ಆ ಬಳಿಕ ಏನು ಸಚಿವ ಸಂಪುಟದ ಪಟ್ಟಿ ಏನಿತ್ತು, ಆ ಸಂಪುಟದ ಪ್ರಮಾಣ ವಚನ ಸ್ವೀಕಾರ ಸ್ವಲ್ಪ ಮುಂದಕ್ಕೆ ಹೋಯಿತು. ಮತ್ತೆ ಪುನರ್ರಚನೆಯಾಗಿ ಪಟ್ಟಿ ವಾಪಸ್ ಬಂದಾಗ ಅದರಲ್ಲಿ ನನ್ನ ಹೆಸರು ಸಚಿವರಾಗಿ ಸೇರಿಕೊಂಡಿತ್ತು. ಇದು DK ಶಿವಕುಮಾರ್ ಅವರು ನೆನಪಿಸಿಕೊಂಡಂತಹ ಪ್ರಸಂಗ. ನಿಜ ಇರಬಹುದು, SM ಕೃಷ್ಣ ಅವರು ತೀರಿಕೊಂಡಿದ್ದಾರೆ. ಅವರ ನೆನಪುಗಳನ್ನು ಸ್ವಲ್ಪ ಅಧಿಕೃತವಾಗಿ ಹೇಳುವಂತಹ ಸಾಧ್ಯತೆ ಇರುವುದು DK ಶಿವಕುಮಾರ್ ಅವರಿಗೆ. ಅವರ ಇರುವವರಲ್ಲಿ DK ಶಿವಕುಮಾರ್ ಅವರು ಕೂಡ ಒಬ್ಬರು. ಹಾಗಾಗಿ ಇದನ್ನು ನಾವು ನಿಜ ಎಂದೇ ನಂಬಿಕೊಳ್ಳೋಣ. DK ಶಿವಕುಮಾರ್ ಅವರ ಈ ಡೈಲಾಗ್ ಅನ್ನು ಕೇಳಿದ ತಕ್ಷಣ ಎದ್ದು ನಿಂತ ಪ್ರತಿಪಕ್ಷದ ನಾಯಕ ಅಶೋಕ್ ಅವರು ಒಂದು ಚೂಬಾಣವನ್ನು ಅವರ ಕಡೆಗೆ ಬಿಟ್ಟರು. ಇದು ಈಗ ಮತ್ತೆ ನಡೀತದ? CM ಆಗಲು ನೀವು ಅಧಿಕಾರವನ್ನು ಕಿತ್ಕೊಳ್ತೀರಾ? ಇದು ಯಾವಾಗ ನಡೆಯಬಹುದು ಎಂದು ಹೇಳಿದ ಅಶೋಕ್ ಅವರು ಮತ್ತೆ ಮಾತನ್ನು ಮುಂದುವರಿಸಿ, ನನಗೆ ನಿಮ್ಮ ಜ್ಯೋತಿಷಿ ಗೊತ್ತು, ಅವರು ಏನು ಹೇಳಿರ್ತಾರೆ ಅನ್ನೋದನ್ನು ಕೂಡ ನಾನು ತಿಳಿದುಕೊಂಡಿದ್ದೇನೆ. ಅವರು ನಿಮಗೆ ಹೇಳಿರ್ತಾರೆ, ನೀವು CM ಆಗೋದಾದರೆ ಜನವರಿ ಕೊನೆಗಿಂತ ಮುಂಚೆನೇ ಆಗಬೇಕು, ಜನವರಿ ಕೊನೆಯ ಒಳಗೆ ಆಗಬೇಕು, ಇಲ್ಲವಾದಲ್ಲಿ ಮುಂದೆ ಕಷ್ಟವಾಗಲಿ ಅಂತ ಆ ಜ್ಯೋತಿಷಿ ನಿಮಗೆ ಹೇಳಿರ್ತಾರೆ ಎನ್ನುವಂತಹ ಮಾತುಗಳನ್ನು ಅಶೋಕ್ ಹೇಳಿದರು. ಜೊತೆಗೆ ತಡ ಮಾಡಬೇಡಿ DK ಶಿವಕುಮಾರ್ ಅವರೇ ಎನ್ನುವಂತಹ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟರು. ಕಿತ್ಕೊಬೇಕು ಒದ್ದು ಕಿತ್ಕೊಬೇಕು ಅಂತ ಅಂದ್ರೆ ಪಾಠ ಇಲ್ಲಿರೋರಿಗೆಲ್ಲ ಅದೇ ಪಾಠನ, ಇಲ್ಲಿರೋರಿಗೆಲ್ಲ ಅದೇ ಪಾಠನ ಒದ್ದು. ಈಗ ನೀವು ಯಾವಾಗ ಒದ್ದು ಕಿತ್ಕೊಂತೀರ ಆ ಪದವಿನ, ಮುಖ್ಯಮಂತ್ರಿ ಪದವಿನ ನೀವೇ ಹೇಳಿದ್ರೆ ಯಾವಾಗ ಒದ್ದು ಕಿತ್ಕೊಂತೀರಾ? ಯಾವಾಗ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ? ನಿಮ್ಮ ಜ್ಯೋತಿಷ್ಯರು ನಿಮಗೆ ಒದ್ದು ಕಿತ್ಕೊಬೇಕು ಅಂತ ಹೇಳಿದ್ದಾರೆ. ನನಗಿರೋ ಪ್ರಕಾರ, ನನಗೂ ನೀವೆಲ್ಲಿ ಹೋಗ್ತೀರಾ ನನಗೂ ಗೊತ್ತಿದೆ, ನೀವೆಲ್ಲಿ ಹೋಗ್ತೀರಾ ಅದು ಗೊತ್ತಿದೆ ನನಗೆ ಅವ್ರು ಹೇಳಿದ್ರು. ನನಗೆ ಇವ್ರಿಗೆ ಯಾರು ಇಲ್ಲ, ಹೌದು, ಇವ್ರು ಯಾರಿಗೆ ಹೇಳಿದ್ರು ಅವ್ರು ನನ್ಗೆ ಗೊತ್ತಿದೆ. ಅವ್ರಿಗೆ ಹೇಳಿದ್ರು, ನನಗೆ DK ಶಿವಕುಮಾರ್ ಅವ್ರಿಗೆ ನಾನು ಹೇಳಿದ್ದೀನಿ, ನೋಡಪ್ಪ ನೀನು ಜನವರಿ ಒಳಗಡೆ ಆದ್ರೆ ಆಗ್ತೀಯಾ, ಇಲ್ಲ ಅಂದ್ರೆ ಆಮೇಲೆ ಕಷ್ಟ ಇದೆ ಅಂತ. ಅದಕ್ಕೆ ಯಾವಾಗ ಒದ್ದು ಕಿತ್ಕೊಂತೀರಾ? ಜನವರಿ ಒಳಗಡೆ ಒದ್ದು ಕಿತ್ಕೊಂತೀರೋ? ಆಮೇಲೆ ಇವ್ರ ಗ್ರಹಗತಿ ಸರಿ ಇಲ್ಲ, ನಾನು ಹೇಳ್ತಾ ಇದ್ದೀನಿ ಜನವರಿ ಒಳಗಡೆ ಅದಕ್ಕೆ ಆದಷ್ಟು ಬೇಗ ನಿಮ್ಮ ಛಲ, ಆ ರೋಷ, ವೇಷ ಎಲ್ಲ ತೋರಿಸಿ ಬೇಗ ಕಿತ್ಕೊಳ್ಳಿ. ಇರಲಿ, ಇದು ಅವತ್ತು ನಡೆದಂತಹ ಮಾತುಕತೆ. ಈ ಮಾತುಕತೆಯ ಹಿನ್ನೆಲೆಯಲ್ಲಿ ಇವತ್ತು ಕರ್ನಾಟಕದ ರಾಜಕೀಯದಲ್ಲಿ ಒಂದು ವಿಚಿತ್ರ ಚರ್ಚೆ ಕೂಡ ನಡೀತಾ ಇದೆ. DK ಶಿವಕುಮಾರ್ ಅವರು ಈ ಮಾತುಗಳನ್ನು ಅಸೆಂಬ್ಲಿಯಲ್ಲಿ ಹೇಳುವಾಗ ಅಲ್ಲಿ ಸಿದ್ದರಾಮಯ್ಯ ಅವರು ಹಾಜರಿರಲಿಲ್ಲ. ಸಿದ್ದರಾಮಯ್ಯ ಅವರ ಗೈರು ಹಾಜರಿಯ ಅವಕಾಶವನ್ನೇ ಬಳಸಿಕೊಂಡು DK ಶಿವಕುಮಾರ್ ಇಷ್ಟು ಗಟ್ಟಿಯಾಗಿ ಮಾತನಾಡಿದ್ರ? ಅಸೆಂಬ್ಲಿನಲ್ಲಿ ಮಾತನಾಡಿದ್ದೆಲ್ಲ ದಾಖಲೆಗಳಿಗೆ ಹೋಗ್ತವೆ. ಹೀಗೆ ದಾಖಲೆಗಳಿಗೆ ಹೋಗ್ತದೆ ಗೊತ್ತಿದ್ದು ಕೂಡ DK ಶಿವಕುಮಾರ್ ಈ ಶಬ್ದವನ್ನು ಬಳಸಿದ್ದು ಏಕೆ? ಅಧಿಕಾರ ಬೇಕಿದ್ದರೆ ಒದ್ದು ಕಿತ್ತುಕೊಳ್ಳಿ. ಇದಕ್ಕೂ ಹಿನ್ನೆಲೆಯಲ್ಲಿ ನಾವು ಕೆಲವು ಘಟನೆಗಳನ್ನು ಗಮನಿಸಿದಾಗ DK ಶಿವಕುಮಾರ್ ಅವರು ಎರಡು ರೀತಿಯಲ್ಲಿ ಮಾತನಾಡೋದು ನಮಗೆ ಕಾಣಿಸ್ತಾ ಇದೆ. ಕೆಲವೇ ವಾರಗಳ ಹಿಂದೆ DK ಶಿವಕುಮಾರ್ ಅವರು CM ಪಟ್ಟಕ್ಕೆ ಸಂಬಂಧಿಸಿ ಒಂದು ಮಾತನ್ನು ಹೇಳಿದ್ದರು. ನಮ್ಮಿಬ್ಬರ ನಡುವೆ CM ಹುದ್ದೆಗೆ ಸಂಬಂಧಿಸಿ ಒಪ್ಪಂದ ಆಗಿದೆ ಎನ್ನುವಂತಹ ಮಾತನ್ನ DKಶಿ ಹೇಳಿದರು. ಅದರ ಬೆನ್ನಲ್ಲೇ ಎರಡೇ ದಿನಗಳಲ್ಲಿ ಸಿದ್ದರಾಮಯ್ಯ ಅವರು ಮಂಡ್ಯದಲ್ಲಿ ಪತ್ರಕರ್ತರ ಜೊತೆಗೆ ಮಾತಾಡ್ತಾ ನನ್ನ ಮತ್ತು DK ಶಿವಕುಮಾರ್ ಅವರ ಮಧ್ಯೆ ಅಧಿಕಾರ ಹಸ್ತಾಂತರಕ್ಕೆ ಸಂಬಂಧಿಸಿ ಯಾವುದೇ ಒಪ್ಪಂದ ಆಗಿಲ್ಲ ಎನ್ನುವಂಥ ಮಾತನ್ನು ಹೇಳಿದರು. ಅದಾಗಿ ಒಂದೆರಡು ದಿನಗಳಲ್ಲಿ ಹಾಸನದಲ್ಲಿ ಬಹಳ ದೊಡ್ಡ ಕಾಂಗ್ರೆಸ್ಸಿನ ಸಮಾವೇಶ ನಡೆಯಿತು. ಆ ಸಮಾವೇಶವನ್ನು ಆರಂಭದಲ್ಲಿ ಸಿದ್ದರಾಮಯ್ಯ ಅವರ ಅಭಿಮಾನಿಗಳೇ ಎಲ್ಲವೂ ಯೋಜಿಸಿದ್ರು. ಆ ಸಮಾವೇಶಕ್ಕೆ ಒಂದು ಹೆಸರನ್ನು ಕೂಡ ಅವರು ಕೊಟ್ಟಿದ್ದರು. ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶ ಎನ್ನುವಂಥದ್ದೇ ಆ ಹೆಸರು. ಈ ಹೆಸರಿನ ಬಗ್ಗೆ ಚರ್ಚೆ ಆರಂಭವಾದಾಗ ಸಾರ್ವಜನಿಕ ವಲಯದಲ್ಲಿ ಎಚ್ಚೆತ್ತ DK ಶಿವಕುಮಾರ್ ಮಧ್ಯಪ್ರವೇಶಿಸಿ ಈ ಸಮಾವೇಶ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಯೋಜಿಸಿದ್ದಲ್ಲ, ಇದು ಪಕ್ಷದ ಕಾರ್ಯಕ್ರಮ, ಇದನ್ನು ನಾನೇ ನಿರ್ವಹಿಸ್ತಾ ಇದ್ದೇನೆ ಎನ್ನುವಂಥ ಹೇಳಿಕೆಯನ್ನು ನೀಡಿದ್ದಲ್ಲದೆ ಆ ಸಮಾವೇಶದ ಹೆಸರನ್ನು ಕೂಡ ಜನಕಲ್ಯಾಣ ಸಮಾವೇಶ ಎಂಬುದಾಗಿ ಬದಲಾಯಿಸಿದರು. ಸಮಾವೇಶ ಭರ್ಜರಿಯಾಗಿ ನಡೆಯಿತು. 3 ರಿಂದ 4 ಲಕ್ಷ ಜನ ಸೇರಿದ್ರು. ಬಹಳ ದೊಡ್ಡ ಜನಸಂದಣಿ ಅದು. ವೀರಾವೇಶದ ಭಾಷಣಗಳು ನಡೆದವು. ಆದರೆ DK ಶಿವಕುಮಾರ್ ಅವರು ಆ ಸಮಾವೇಶದಲ್ಲಿ ಮಾತನಾಡುವಾಗ ಒಂದು ಮಾತನ್ನು ಹೇಳಿದರು,
ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಹಿಂದೆ ನನ್ನ ಕೊನೆ ಉಸಿರು ಇರುವವರೆಗೂ ನಾನು ಬಂಡೆಯಂತೆ ನಿಂತುಕೊಳ್ಳುತ್ತೇನೆ ಎನ್ನುವಂತಹ ಮಾತನ್ನ ಹೇಳಿದರು. ಇಲ್ಲಿಗೆ ಇಡೀ ಪ್ರಕರಣದ ಒಂದು ಹಂತ ಮುಗಿದಂತೆ. ಮೊದಲನೇದಾಗಿ DKಶಿ ಅವರು ಏನು ಹೇಳಿದ್ರು? ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದೆ ಎನ್ನುವಂಥದ್ದು. ಅದನ್ನು ಸಿದ್ದರಾಮಯ್ಯ ಅವರು ಸ್ಪಷ್ಟವಾಗಿ ನಿರಾಕರಿಸಿದರು. ಆ ಬಳಿಕ ಬಹಳ ದೊಡ್ಡ ಸಮಾವೇಶ ನಡೆಯಿತು. ಸಮಾವೇಶದ ಹೆಸರನ್ನ ಬದಲಾಯಿಸಿದ್ರು DK ಶಿವಕುಮಾರ್. ಆದರೆ ಸಮಾವೇಶದಲ್ಲಿರುವಂತಹ ಅಪಾರ ಜನಸ್ತೋಮವನ್ನು ನೋಡಿ DKಶಿ ಅವರಿಗೆ ಏನನ್ನಿಸಿತೋ ಏನೋ, ಅವರು ಕೊನೆಯ ಉಸಿರಿರುವವರೆಗೂ ನಾನು ಸಿದ್ದರಾಮಯ್ಯ ಅವರ ಹಿಂದೆ ಬಂಡೆಯಂತೆ ನಿಂತುಕೊಳ್ಳುತ್ತೇನೆ ಎನ್ನುವಂತೆ ಉಲ್ಟಾ ಪ್ಲೇಟ್ ಅನ್ನು ತಿರುಗಿಸಿದರು. ಇದಾಗಿ ಕೆಲವೇ ದಿನಗಳಲ್ಲಿ ಈಗ DK ಶಿವಕುಮಾರ್ ಅವರ ಅಸೆಂಬ್ಲಿಯ ಹೇಳಿಕೆ ಬಂದಿದೆ. ಈ ಹೇಳಿಕೆಯನ್ನು ನಾವು ಸ್ವಲ್ಪ ವಿಶ್ಲೇಷಣೆ ಮಾಡಿದಾಗ ಅಧಿವೇಶನದಲ್ಲಿ ಇನ್ನೂ ಒಂದು ಮಾತನ್ನ ಅಶೋಕ್ ಅವರಿಗೆ ಉತ್ತರವಾಗಿ DK ಶಿವಕುಮಾರ್ ಹೇಳಿದರು. ನನ್ನ ಜ್ಯೋತಿಷಿ ನನಗೆ ಏನು ಹೇಳಿದ್ದಾರೆಂದು ಗೊತ್ತಿದೆ, ಅದನ್ನು ಇಲ್ಲಿ ನಾನು ಬಹಿರಂಗಪಡಿಸುವುದಿಲ್ಲ. ಒಂದು ವೇಳೆ ನಾನು ಬಹಿರಂಗಪಡಿಸಿದರೆ ಬಿಜೆಪಿಯಿಂದ 25-30ರಷ್ಟು ಶಾಸಕರು ಮತ್ತು ಕೆಲವು JDS ಶಾಸಕರು ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಬರ್ತಾರೆ, ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ ಎನ್ನುವಂಥ ಮಾತನ್ನ DKಶಿ ಅವರು ಹೇಳಿದರು. ಈ ಎಲ್ಲ ಮಾತಿನ ಗೂಢಾರ್ಥವೇನು ಎನ್ನುವ ಚರ್ಚೆ ಈಗ ರಾಜಕೀಯ ವಲಯದಲ್ಲಿ ಆರಂಭವಾಗಿದೆ. ಅಸ್ಟ್ರಾಲಜರ್ ನನಗೇನು ಹೇಳಿದ್ದಾರೆ ನನ್ನ ಭವಿಷ್ಯ ಅಂತ ನಾನು ಹೇಳಿದ್ರೆ ಅಲ್ಲಿರೋರು ಒಂದು 25-30 ಜನ ಮತ್ತು ಕೆಲವು ದಳದವರೆಲ್ಲ ಈ ಕಡೆ. ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್. ನಿಜ, ಮೇ ತಿಂಗಳಲ್ಲಿ 2023ರಲ್ಲಿ ಏನು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು, ಚುನಾವಣೆಯಲ್ಲಿ ಭರ್ಜರಿ ಬಹುಮತ ಗಳಿಸಿ, ಆಗ ಮುಖ್ಯಮಂತ್ರಿ ಹುದ್ದೆಗಾಗಿ ಜಟಾಪಟಿ ನಡೆದದ್ದು ನಿಜ. ಕೆಪಿಸಿಸಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಂತಹ DK ಶಿವಕುಮಾರ್ ಅವರು ಸಹಜವಾಗಿಯೇ ನಾನು ಮುಖ್ಯಮಂತ್ರಿ ಆಗ್ತೇನೆ ಎನ್ನುವಂತಹ ಮಾತನ್ನ ಹೇಳಿದರು. ಆದರೆ ಅದಕ್ಕೂ ಮುನ್ನ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವರು ವಹಿಸಿದಂತಹ ಪಾತ್ರ, ಅವರ ಸಮಾವೇಶಗಳಿಗೆ ಸೇರ್ತಾ ಇದ್ದಂತಹ ಜನಸಂದಣಿ, ಇವೆಲ್ಲದರ ಹಿನ್ನೆಲೆಯಲ್ಲಿ ಮತ್ತು ಅಭ್ಯರ್ಥಿಗಳು ವಿಜಯಿಯಾದಂತಹ ಕ್ಷೇತ್ರಗಳ ಗಣನೆಯ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಹುದ್ದೆಗೆ ಸಹಜ ಆಯ್ಕೆ ಎನ್ನುವಂತಹ ಮಾತು ಕೂಡ ಹೈಕಮಾಂಡ್ ವಲಯದಲ್ಲಿ ಕೇಳಿಬಂದಿತ್ತು. ಸಾಮಾನ್ಯವಾಗಿ ಕೆಪಿಸಿಸಿ ಅಧ್ಯಕ್ಷತೆಯನ್ನು ವಹಿಸಿ ಪಕ್ಷವನ್ನು ಮುನ್ನಡೆಸಿದವರೇ ಮುಖ್ಯಮಂತ್ರಿಯಾಗುವುದು ವಾಡಿಕೆ. SM ಕೃಷ್ಣ ಅವರು ಕೂಡ ಹಿಂದೆ ಹೀಗೆಯೇ ಆಗಿದ್ರು. ಪಾಂಚಜನ್ಯ ಯಾತ್ರೆಯ ಬಳಿಕ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಂಡ್ರು. ಈಗ DK ಶಿವಕುಮಾರ್ ಅವರು ಪಾಂಚಜನ್ಯ ಯಾತ್ರೆಯನ್ನು ನೆನಪಿಸಿಕೊಂಡು ಅಸೆಂಬ್ಲಿಯಲ್ಲಿ ಆಡಿದ ಮಾತುಗಳಿಗೂ ಈ ವಿದ್ಯಮಾನಗಳಿಗೂ ಸಂಪರ್ಕ ಕಲ್ಪಿಸುವಂತಹ ಒಂದು ಪ್ರಯತ್ನ ಕೆಲವರಿಂದ ನಡೆದಿದೆ. ರಾಜಕೀಯದಲ್ಲಿ ಏನೂ ನಡೆಯಬಹುದು. ಎಷ್ಟೋ ಸಲ ರಾಜಕಾರಣಿಗಳು ಮಾತನಾಡುವಂತಹ ಇಂಥ ಮಾತುಗಳು ಭವಿಷ್ಯದ ವಿದ್ಯಮಾನಗಳಿಗೆ ದಿಕ್ಸೂಚಿ ಆಗಿರುವುದು ಕೂಡ ಇದೆ. ಅದರಲ್ಲೊಂದು ಗೂಢಾರ್ಥವನ್ನು ಕೂಡ ಕಂಡು ಹಿಡಿಯಬಹುದು. DK ಶಿವಕುಮಾರ್ ಅವರು ಈಗ ಅವಸರ ಮಾಡ್ತಾರೆ ಅಂತ ಹೇಳಿ ಯಾರಿಗಾದರೂ ಅನಿಸ್ಬೋದು, ಆದರೆ ಅದಲ್ಲ. 2.5 ವರ್ಷ ಆಗುವುದಕ್ಕೆ, ಅಕಸ್ಮಾತ್ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದ್ದರೆ 2.5 ವರ್ಷ ಆಗುವುದಕ್ಕೆ ಇನ್ನೂ 1 ವರ್ಷ ಬಾಕಿ ಇದೆ. ಇನ್ನೇನು 1.5 ವರ್ಷ ಮುಗೀತಾ ಬಂದಿದೆ. ಈ 1.5 ವರ್ಷದ ಬಳಿಕ ಈಗಲೇ ಈ ಪ್ರಸ್ತಾಪದ ಬಗ್ಗೆ ಆಗಾಗ ಮಾತಾಡ್ತಾ ಇದ್ರೆ, ಆಗಾಗ ಈ ವಿಷಯವನ್ನ ಜೀವಂತವಾಗಿಟ್ಟರೆ ಬಹುಶಃ ಇನ್ನು 1 ವರ್ಷದ ಬಳಿಕ CM ಹುದ್ದೆಯನ್ನು ಪಡೆಯಬಹುದು ಎನ್ನುವಂತಹ ಒಂದು ದೂರದೃಷ್ಟಿ DKಶಿ ಅವರಿಗೆ ಇದ್ದಂತಿದೆ. ಹಾಗೆಂದು ಅವರು ಮುಖ್ಯಮಂತ್ರಿ ಆಗಬೇಕೆಂದು ಬಯಸಿದರೆ ಅದು ಅಷ್ಟು ಸುಲಭ ಏನೂ ಅಲ್ಲ. ಈಗಾಗಲೇ ಅದಕ್ಕೆ ಪಕ್ಷದ ಬೇರೆ ಬೇರೆ ನಾಯಕರಿಂದ ಬಂದಿರುವಂತಹ ಪ್ರತಿಕ್ರಿಯೆಯನ್ನು ಕೂಡ ನಾವು ಗಮನಿಸಿದ್ದೇವೆ. ತೀರಾ ಇತ್ತೀಚೆಗೆ ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ಗಟ್ಟಿ ಧ್ವನಿಯಲ್ಲಿ ಪತ್ರಕರ್ತರ ಮುಂದೆ ಹೇಳಿದ್ದು, ಮುಖ್ಯಮಂತ್ರಿಯ ಅಧಿಕಾರ ಹಸ್ತಾಂತರಕ್ಕೆ ಯಾವುದೇ ಒಪ್ಪಂದ ಆಗಿಲ್ಲ ಎನ್ನುವಂತಹ ಮಾತನ್ನು. ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡೇ DKಶಿ ತಮ್ಮ ಎಜೆಂಡಾವನ್ನು ನಿಧಾನಕ್ಕೆ ಮುಂದುವರಿಸ್ತಾ ಇದ್ದಾರೆ ಅಂತೇಳಿ ಅನಿಸ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಅವರು ಅಸೆಂಬ್ಲಿಯಲ್ಲಿ ಏನು ಮಾತನಾಡಿದರು ಅದು ಇಮೋಷನಲ್ ಆಗಿ ಆಡಿದಂತಹ ಮಾತು ಅಲ್ಲ. SM ಕೃಷ್ಣ ಅವರ ರಾಜಕೀಯ ಗುರುಗಳು, ಅವರ ನೆನಪಿನಲ್ಲಿ ಏನಾದರೂ ಭಾವುಕರಾಗಿ ಈ ಮಾತನ್ನು ಅವರು ಆಡಿದ್ದಾರೆ ಅಂತ ಹೇಳಿದರೆ ಅದಲ್ಲ. DKಶಿ ಅವರು ಬಹಳ ಸ್ಪಷ್ಟವಾಗಿ ನಗುತ್ತಾ ಈ ಮಾತುಗಳನ್ನು ಆಡ್ತಾ ಇದ್ರು. ಅಂದರೆ ಅವರು ಸ್ವಲ್ಪ ಪೂರ್ವಯೋಜಿತವಾಗಿ ಮಾತನಾಡೋದನ್ನು, ಚತುರ ರಾಜಕಾರಣಿಯಾಗಿ ವರ್ತಿಸುವುದನ್ನು ಇತ್ತೀಚೆಗೆ ಕಲಿತುಕೊಂಡಿದ್ದಾರೆ ಅಂತ ಹೇಳ್ಬೋದು. ಅದಕ್ಕೆ ಒಂದು ಸ್ಟೇಟ್ಮೆಂಟ್ ಆ ಕಡೆ, ಒಂದು ಸ್ಟೇಟ್ಮೆಂಟ್ ಈ ಕಡೆ, ಈ ಥರ ಬರ್ತಾ ಇದೆ. ಮತ್ತು ಅಧಿಕಾರ ಹಂಚಿಕೆ 50-50ಯ ಸೂತ್ರದ ಬಗ್ಗೆ ಮತ್ತೆ ಜೀವಂತವಾಗಿ ಇಡುವಂತಹ ಒಂದು ಪ್ರಯತ್ನ ಅವರಿಂದ ನಡೀತಾ ಇದೆ ಅಂತ ನಾವು ಇದನ್ನು ಭಾವಿಸ್ಬೋದು.
ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಈ ಸುದ್ದಿ ವಿಶ್ಲೇಷಣೆಯ ಕಾರ್ಯಕ್ರಮ ಹನಿ ಟ್ರ್ಯಾಕ್ ಸದಾ ನೋಡ್ತಾ ಇರಿ. ನಮಸ್ಕಾರ.